ಹಸ್ತದಲ್ಲಿರುವಂತಹ ಲಕ್ಕಿ ಲೈನ್ಸ್ ಯಾವುದು ಅಂದರೆ ಅದೃಷ್ಟದ ಚಿಹ್ನೆಗಳು ಅಥವಾ ಅದೃಷ್ಟದ ಲೈನ್ಗಳು, ರೇಖೆಗಳು ಯಾವುದು ಅಂದರೆ ಹೆಚ್ಚು ಅದೃಷ್ಟವಂತ. ಈ ರೇಖೆ ನೋಡಿಕೊಳ್ಳೆ ಹಾಗಿದ್ದರೆ ಆ ಅದೃಷ್ಟ ಕೂಡಲೇ ಫಲಕಾರಿಯಾಗಿ ಕಾಣುತ್ತದೆ, ಅದರಿಂದ ಫಲ ದೊರೆಯಲಿದೆ. ಅದು ಯಾವ ವಯಸ್ಸಿನಲ್ಲಿ ಹೇಗಿರುತ್ತದೆ ಎಂಬುದನ್ನು ನೋಡಬೇಕು. ಅದು ಚೆನ್ನಾಗಿರುವಂತಹ ಕಾಲದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ವಿಯಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅಂತಹ ಕೆಲವು ರೇಖೆಗಳು ಹಸ್ತದಲ್ಲಿರುತ್ತದೆ. ಆ ರೇಖೆಗಳ ಬಗ್ಗೆ ತಿಳಿದುಕೊಂಡಾಗ ಉದ್ಯೋಗವಾಗಿರಬಹುದು, ವ್ಯಾಪಾರ ವ್ಯವಹಾರ ಆಗಿರಬಹುದು, ಅಥವಾ ಯಾವ ರೀತಿಯಲ್ಲಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತದೆ ಎಂಬುದನ್ನು ತಿಳಿಯಲು ಅಂತಹ ರೇಖೆಗಳನ್ನು ನಾವೆಲ್ಲರೂ ಗಮನಿಸಿ ನಮ್ಮ ಜೀವನವನ್ನು ಆ ರೀತಿ ರೂಪಿಸಿಕೊಳ್ಳಬೇಕು. ಅಂತಹ ರೇಖೆಗಳು, ಆ ಚಿಹ್ನೆಗಳು ಯಾವುದೆಂದು ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ವೆರಿ ಲಕ್ಕಿ ಲೈನ್ಸ್ ಇನ್ ದಿ ಹ್ಯಾಂಡ್ ಅಥವಾ ವೆರಿ ಲಕ್ಕಿ ಹ್ಯಾಂಡ್, ಅದೃಷ್ಟದ ಕೈ, ಅದೃಷ್ಟ ಇರುವ ಕೈ ಯಾವುದೆಂದು ತಿಳಿಯೋಣ, ಅದರ ಬಗ್ಗೆ ಮಾತನಾಡುತ್ತೇನೆ. BMP ಚಾರಿಟಿ ರಿಸರ್ಚ್ ಸೆಂಟರ್ನವರ ಈ ಕಾರ್ಯಕ್ರಮವನ್ನು ನೋಡುವುದು ನಿಮ್ಮ ಜೀವನದ ಭವಿಷ್ಯವನ್ನು ತಿಳಿಯುವುದು ಒಂದು ರೀತಿಯಲ್ಲಿ ಅನುಕೂಲಕರವಾದಂತಹ ವಿಷಯ. ಆದ್ದರಿಂದ ಈ ವಿಡಿಯೋವನ್ನು ನೀವು ನೋಡ್ತಾ ಹೋಗಿ ನಿಮಗೆ ನಿಮ್ಮ ಜೀವನ ಯಾವ ರೀತಿ ಮುಂದುವರಿಯುತ್ತದೆ, ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು ತಿಳಿಯಬಹುದು. ಇವತ್ತು ನಾನು ಈಗ ಯಾವ ರೇಖೆ ಏನನ್ನು ತಿಳಿಸುತ್ತದೆ ಎಂಬುದನ್ನು ನೋಡೋಣ. ಉದ್ಯೋಗವನ್ನು ಅದೃಷ್ಟವಂತರ ಹಸ್ತದಲ್ಲಿರುವಂತಹ ರೇಖೆ ಯಾವುದು, ಆ ರೇಖೆ ಯಾವ ರೀತಿಯಲ್ಲಿರ್ತದೆ ನಿಮಗೆ ಗೊತ್ತಿದೆ. ಇದು ಹೃದಯ ರೇಖೆ, ಇದು ಜ್ಞಾನ ರೇಖೆ, ಇದು ಆಯುಷ ರೇಖೆ. ಹೀಗೆ ಈ ರೇಖೆಗಳೆಲ್ಲವೂ ನಮ್ಮ ಹಸ್ತದಲ್ಲಿ ಇರುತ್ತೆ. ಕೆಲವರ ಕೈಯಲ್ಲಿ ಸಣ್ಣದಾಗಿರುತ್ತೆ, ಕೆಲವರ ಕೈಯಲ್ಲಿ ಉದ್ದವಾಗಿರುತ್ತೆ. ಉದ್ದವಾಗಿದ್ದಾಗ ಏನು, ಗಿಡ್ಡವಾಗಿದ್ದಾಗ ಏನು, ಅದು ಒಂದು ಪರ್ವಕ್ಕೆ ಹೋದಾಗ ಏನು, ಆ ಪರ್ವದ ಕೆಳಗೆ ಇದ್ದಾಗ ಏನು, ಮುಂತಾದ ವಿಚಾರಗಳನ್ನು ತಿಳಿದುಕೊಂಡಾಗಲೇ ನಮಗೆ ನಮ್ಮ ಲಕ್ಕಿ ಲೈನ್ಸ್, ಲಕ್ಕಿ ಯಾವ ರೀತಿಯಲ್ಲಿ ಲಕ್ಕಿ ಇರುತ್ತದೆ, ಯಾವ ಕೈ ಅದೃಷ್ಟವಂತರ ಕೈಯಾಗಿರುತ್ತೆ, ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಸಾಧ್ಯ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗ್ತೀರಿ, ಅಭಿವೃದ್ಧಿ ಆಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಅರ್ಧಂಬರ್ಧ ನೋಡಿದರೆ ನಿಮಗೆ ಅರ್ಥವಾಗುವುದಿಲ್ಲ ಎಂದು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಜನರ ಕುತೂಹಲವನ್ನು ತಣಿಸಲು ನಾವೊಂದು ವಿಧಾನವನ್ನು ಅಳವಡಿಸಿಕೊಂಡಿದ್ದೇವೆ. ಅದರಂತೆ ನಿಮ್ಮ ಭವಿಷ್ಯ ತಿಳಿಯಬೇಕಾದ್ರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಯಬೇಕೆಂದಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಲಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸಿ ಎದುರಾಗುವಂಥ ಕಷ್ಟಗಳಿಗೆ ಪರಿಹಾರವನ್ನು ತಿಳಿಸುತ್ತಾ ನಿಮಗೆ ಉತ್ತಮವಾದ ಭವಿಷ್ಯವನ್ನು ತಿಳಿಸಿಕೊಡುತ್ತೇವೆ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಇರುವ ಕಾರ್ಯಕ್ರಮ. ಇದರಲ್ಲಿ ನಂಬಿಕೆ ಇಲ್ಲದಿದ್ದವರು ಈ ಕಾರ್ಯಕ್ರಮವನ್ನು ನೋಡುವುದರಿಂದ ಯಾವುದೇ ಉಪಯೋಗವಿಲ್ಲ. ಈಗ ನೋಡಿ, ನಾನು ಹೇಳಿದೆ ನಿಮಗೆ, ನಮ್ಮ ಜೀವನದಲ್ಲಿ ಯಾವಾಗ ಒಳ್ಳೆಯದಾಗುತ್ತೆ, ಹೇಗೆ ಒಳ್ಳೆಯದಾಗುತ್ತೆ, ಯಾವ ರೇಖೆ ಇದ್ದಾಗ ಒಳ್ಳೆಯದಾಗುತ್ತೆ, ಯಾವ ಚಿಹ್ನೆ ಇದ್ದಾಗ ಒಳ್ಳೆಯದಾಗುತ್ತೆ, ಯಾವ ರೇಖೆ ಯಾವ ರೀತಿಯಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಎಂಬುದನ್ನು ತಿಳಿಸುತ್ತದೆ. ನಾನು ಮೊದಲೇ ಹೇಳಿದಂತೆ 3-4 ಲೈನ್ಗಳಿದೆ. ಹೃದಯ ರೇಖೆ, ಜ್ಞಾನ ರೇಖೆ, ಅದೃಷ್ಟ ರೇಖೆ ಅಥವಾ ಭಾಗ್ಯ ರೇಖೆ ಅಥವಾ ಆಯುಷ ರೇಖೆ. ಈ ರೇಖೆಗಳ ಬಗ್ಗೆ ರೇಖೆಗಳಿದೆ. ಈ ರೇಖೆಗಳಲ್ಲಿ ಇದೆ ಅದೇ ಬುಧ ರೇಖೆ. ನಿಮಗೆ ಗೊತ್ತಿಲ್ಲ, ಬುಧ ರೇಖೆ ಅಂದರೆ ಇಲ್ಲಿಂದ ಇಲ್ಲಿ ಹೋಗಿರುತ್ತೆ, ಅಂದರೆ ಈ ಬುಧ ಪರ್ವತ ಹೋಗಿರುತ್ತೆ.
ಈ ರೇಖೆ ಹೀಗೆ ಬಂದಿದ್ದರೆ, ಬುಧರೇಖೆ ಬಂದಿದ್ದರೆ ಉದ್ಯೋಗ ಯಾವುದು, ಉದ್ಯೋಗದಿಂದ ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದ್ದರೆ, ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದ್ದರೆ ಉತ್ತಮವಾದಂತಹ ಉದ್ಯೋಗದಿಂದ ಕೆಲಸವನ್ನ ಮಾಡುತ್ತಾರೆ. ಹಾಗೆಯೇ ವ್ಯಾಪಾರ ವ್ಯವಹಾರದಿಂದ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ. ಬುಧರೇಖೆ ಬಂದಿದ್ದರೆ ಏನಾಗುತ್ತೆ, ಬುಧರೇಖೆಗೆ ಬಂದಿದ್ದರೆ ಉದ್ಯೋಗ, ಅದು ಸಹ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಗಳಿಸುತ್ತಾರೆ. ಅದೇ ರೀತಿ ಈ ರೇಖೆ ಇಲ್ಲಿ ಶನಿ ಪರ್ವಕ್ಕೆ ಬಂದರೆ, ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದರೆ ಅದು ಸಹ ಉದ್ಯೋಗವನ್ನ, ಅಂದರೆ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬ ಸೂಚನೆ. ಇದೆರಡೂ ಹೀಗಿದ್ದಾಗ ಅವರ ಕೈ ಅದೃಷ್ಟವಂತ ಕೈ ಅಂತ ನಾವು ಹೇಳಬಹುದು. ವ್ಯಾಪಾರ ವ್ಯವಹಾರದಿಂದ ಧನವನ್ನ ಸಂಪಾದನೆ ಮಾಡುತ್ತಾರೆ. ಅದೇ ರೀತಿ ಈಗ ನೋಡಿ, ಈ ರೀತಿ ಇದ್ದಾಗ ನೋಡಿ, ಈ ರೀತಿ ಇದ್ದಾಗ ಅವರು 25ನೇ ವಯಸ್ಸಿನಲ್ಲಿ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವಂತಹ ಸೂಚನೆಯಾಗಿದೆ. ಈ ರೀತಿ ಇದ್ದಾಗ 25ನೇ ವಯಸ್ಸು ನೋಡಿ, ಇದು ಹೀಗೆ 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 ನೋಡಿ, ಹೀಗೆ ಇರುತ್ತೆ. ಇನ್ನು ಒಂದು ರೇಖೆ ಈ ರೀತಿಯೂ ಬಂದ್ಬಿಟ್ಟಿದ್ರೆ, ಈ ರೀತಿ ಒಂದು ರೇಖೆ ಬಂದ್ಬಿಟ್ಟಿದ್ರೆ ಅವರಿಗೆ ಹೆಚ್ಚಿನ ಅದೃಷ್ಟ ಇದೆ ಎಂಬುದರ ಸೂಚನೆ. ಹೆಚ್ಚಿನ ಅದೃಷ್ಟ ಇದೆ. ಇವರು 25ನೇ ವಯಸ್ಸಿನ ಮೇಲೆ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಿ ಜೀವನದಲ್ಲಿ ಸುಖ ಸಂತೋಷವನ್ನು ಪಡೆಯುತ್ತಾರೆ. ಈ ರೀತಿಯ ಒಂದು ರೇಖೆ. ಅದೇ ರೀತಿ ಒಂದು ರೇಖೆ ನೋಡಿ, ಇಲ್ಲಿಂದ ಯಾವುದು, ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಹಿಂಗೆ ಹೋಗಿದ್ದರೆ, ಈಗ ಒಂದು ರೇಖೆ ಹೋಗಿದ್ದರೆ ಅವರು ತುಂಬಾ ಉತ್ತಮವಾದ ಹೆಚ್ಚಿನ ಧನವನ್ನ ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆ. ಹಾಗೆ ನೋಡಿ, ಇದು ಕೇತು ಪರ್ವ, ಇದು ಕೇತು ಪರ್ವ ಇದೆಯಲ್ಲ, ಈ ಕೇತು ಪರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೆ, ಕೇತು ಪರ್ವದಿಂದ ಭಾಗ್ಯರೇಖೆ ಬಂದಿದ್ದರೆ, ಹಾಗೆ ಈ ರೇಖೆನೂ ಇಲ್ಲಿ ಈ ರೀತಿಯ ಮೀನಿನ ಚಿಹ್ನೆ ಇದ್ದರೆ, ಈ ರೀತಿಯ ಮೀನಿನ ಚಿಹ್ನೆಯೂ ಇದ್ದರೆ ಅವರಿಗೆ ಆಕಸ್ಮಿಕ ಧನಲಾಭ, ಅವರಿಗೆ ಆಕಸ್ಮಿಕ ಧನಲಾಭ ಬರುತ್ತೆ. ಇದ್ದಕ್ಕಿದ್ದಕ್ಕೆ ಹಣಕಾಸು ಬಂದು ಸೇರುತ್ತದೆ. ವ್ಯಾಪಾರ ವ್ಯವಹಾರದಿಂದ ಇಲ್ಲವೇ ಉದ್ಯೋಗದಿಂದ ಅವರಿಗೆ ಹೆಚ್ಚಿನ ಧನವನ್ನ ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಆದರೆ ಅವರು ಅಂದುಕೊಂಡಿರುವ ರೀತಿಯಲ್ಲಿ ಹೆಚ್ಚಿನ ಆದಾಯ ಬರುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇದರಿಂದ ನಾವು ತಿಳಿಯಬಹುದು. ಇದು ಸಹ ಅದೃಷ್ಟವಂತರ ಹಸ್ತ ಅಂತ ಹೇಳ್ಬಹುದು. ಈಗ ಕಂಕಣ ರೇಖೆಗಳಿದೆ ನೋಡಿ, ಈ ಕಂಕಣ ರೇಖೆಗಳು ಚೆನ್ನಾಗಿದ್ರೆ ಇದು ಸಹ ಉತ್ತಮವಾದಂತಹ ಶುಭ ಸೂಚಕವಾಗಿದ್ದೆ. ಅಂದರೆ ಕಂಕಣ ರೇಖೆ ಉತ್ತಮವಾದ ಫಲಸೂಚಕ. ಆದರೆ ಅವರಲ್ಲಿ ಇರುವಂತಹ ಒಂದು ತೊಂದರೆ ಏನಂದ್ರೆ, ಚೆನ್ನಾಗಿದ್ದರೆ, ಯಾವುದೇ ಕಟ್ಟಾಗದೆ ಕರೆಕ್ಟ್ ಆಗಿದ್ದರೆ ಅವರಿಗೆ ಹೆಚ್ಚಿನ ಧನಲಾಭವಾಗುವುದು, ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಕೋಟ್ಯಾಧೀಶರಾಗುವಂತಹ ಸಾಧ್ಯತೆ ಇದೆ. ಆದರೆ ಒಂದೇ ಒಂದು ತಪ್ಪು, ಅವರು ಕೋಪವನ್ನು ನಿಯಂತ್ರಿಸಿಕೊಳ್ಳದೇ ಇದ್ದರೆ ಅವರು ಎಷ್ಟೇ ಹಣ ಗಳಿಸಿದರೂ ಅದು ಬೇರೆ ರೀತಿಯಲ್ಲಿ ಖರ್ಚಾಗಿ ಹೋಗಿ ಜೀವನದಲ್ಲಿ ಅವರು ತುಂಬ ನಿರಾಶೆ ಪಡುವಂತಹ ಸ್ಥಿತಿ ಬರುತ್ತದೆ ಎಂಬುದು ಸದಾ ನೆನಪಿನಲ್ಲಿರಬೇಕು. ಬೇಕಾದಷ್ಟು ಹಣ ಸಂಪಾದನೆ ಮಾಡ್ತಾರೆ, ಅನಾವಶ್ಯಕವಾಗಿ ಹಣ ಎಲ್ಲವೂ ಕೋಪದಿಂದಾಗಿ ಅವರು ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಎಂಬುದನ್ನು ನೆನಪಿಕೋಬೇಕು. ತಾಳ್ಮೆ ಕಳೆದುಕೊಳ್ಳೇಬಾರದು. ಈಗ ಇಲ್ಲಿ ನೋಡಿ, ಹೆಬ್ಬೆರಳ ಕೆಳಗೆ ಹೀಗೆ, ಇದು ಹೆಬ್ಬೆರಳ ಕೆಳಗೆ ಈ ರೀತಿ ಗೆರೆಗಳಿದ್ದರೆ ಇವರಿಗೆ ಸಂಪಾದನೆ ಮಾಡಿದ ಹಣವೆಲ್ಲವೂ ಇವರ ಕೈಯಲ್ಲಿ ಉಳಿಯಲಿದೆ ಎಂಬುದರ ಸೂಚನೆ. ಹಣವೆಲ್ಲವೂ ಇವರ ಕೈಯಲ್ಲಿ ಉಳಿಯಲಿದೆ ಆರ್ಥಿಕ ಸ್ಥಿತಿಯಲ್ಲಿ. ಆದರೆ ಇದರ ಮಧ್ಯೆ ಹೀಗೇನಾದರೂ ಗೆರೆಗಳು ಬಂದಿದ್ದರೆ ಅವರು ಹಣ ಸಂಪಾದನೆ ಮಾಡುವುದು ಅವರಿಗೆ ಆರ್ಥಿಕ ಮುಗ್ಗಟ್ಟನ್ನು ತಂದೊಡ್ಡುವಂತಹ ಸೂಚನೆಯದಾಗಿದೆ. ಅಂದರೆ ಈಗ ಇದ್ದಾಗ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಇಂತಹ ರೇಖೆಗಳು, ಅಡ್ಡ ರೇಖೆಗಳು ಇದ್ದರೆ ಅವರು ಸಂಪಾದನೆ ಮಾಡಿದ ಹಣವು ಕಳೆದುಕೊಳ್ಳುವಂತಹ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬೇಕು. ಈಗ ನೋಡಿ, ಈ ಹೃದಯ ರೇಖೆ ನಿಮ್ಗೆ ಗೊತ್ತಿದೆ, ಈ ಹೃದಯ ರೇಖೆ ಕೊನೆಯ ತನಕ, ಯಾವುದಿದೋ ಗುರುಪರ್ವದ ಕೊನೆಯ ತನಕ ಬಂದಿದ್ದಾರೆ ಇವರು ಜೀವನದಲ್ಲಿ ಹೆಚ್ಚಿನ ಸುಖ ಅನುಭವಿಸಿ ಜೀವನಾನಂದವನ್ನು ಪಡೆಯುತ್ತಾರೆ. ಇವರಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳಿರುವುದಿಲ್ಲ. ಸಮಸ್ಯೆ ಇದ್ದರೂ
ಅದು ಬೇಗನೆ ಪರಿಹಾರವಾಗುತ್ತದೆ ಎಂಬುದರ ಸೂಚನೆಯಾಗಿದೆ. ಅಂದರೆ ಜೀವನದಲ್ಲಿ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಯಾವುದೇ ಸಮಸ್ಯೆಗಳಿಲ್ಲದಂತೆ ಜೀವನವನ್ನ ನಡೆಸುತ್ತಾರೆ. ಇನ್ನು ಶುಕ್ರಪರ್ವದಲ್ಲಿ ಅದು ಉಬ್ಬಿದ್ದರೆ, ಈ ಶುಕ್ರಪರ್ವ ಉಬ್ಬಿದ್ದರೆ ನಾನು 5-6 ಸಾರಿ ಹೇಳಿದ್ದೀನಿ, ಅದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಉಬ್ಬಿದ್ದರೆ ಸಂಗೀತ ಪ್ರಿಯರಾಗಿರುತ್ತಾರೆ. ಅವರ ಮಾತುಗಳು ಆತ್ಮೀಯವಾಗಿರುತ್ತದೆ. ಆರೋಗ್ಯ, ಉತ್ತಮವಾದ ಆರೋಗ್ಯ. ಇವರು ಉತ್ತಮ ಆರೋಗ್ಯವನ್ನು ಹೊಂದಿದ್ದು ಶ್ರಮದಿಂದ ಶ್ರೀಮಂತರಾಗುತ್ತಾರೆ. ಇವರಿಗೆ ಉತ್ತಮ ಸಂತಾನ ಭಾಗ್ಯವೂ ಇರುತ್ತದೆ ಎಂಬುದಾಗಿ ಅದನ್ನು ತಿಳಿಯಬೇಕು. ಇಂಥ ಜನರು ಹಾಗೆ ಅವರು ಜೀವನದಲ್ಲಿ ಹೆಚ್ಚಿನ ಸುಖವನ್ನು ಅನುಭವಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಕಿರುಬೆರಳ ಕೆಳಗೆ ಏನಿದೆ? ಕಿರುಬೆರಳ ಕೆಳಗೆ ಇರುವುದು ವಿವಾಹ ರೇಖೆ. ವಿವಾಹ ರೇಖೆ ಕಿರುಬೆರಳ ವಿವಾಹ ರೇಖೆ. ಆ ವಿವಾಹ ರೇಖೆಯಲ್ಲಿ ವಿವಾಹ ರೇಖೆ ನಿಮ್ಗೆ ಗೊತ್ತಿದೆ, ಇದೇ ವಿವಾಹ ರೇಖೆಗಳು. ಈ ವಿವಾಹ ರೇಖೆ ಆಯುಷ ರೇಖೆ, ಜ್ಞಾನ ರೇಖೆ, ಹೃದಯ ರೇಖೆ ಶುಕ್ರದಿಂದ ಸಂಗಾತಿ. ಅಂದರೆ ಇವರಿಗೆ ಆಯುಷ ರೇಖೆ, ಜ್ಞಾನ ರೇಖೆ, ಹೃದಯ ರೇಖೆ ಶುಕ್ರ ಪರ್ವದಿಂದ ಉತ್ತಮವಾದಂತಹ ಸಂಗಾತಿ ಸಿಗುತ್ತದೆ. ಶನಿ ಪರ್ವ ಮತ್ತು ರೇಖೆಯ ಫಲ ಎರಡೂ ಸಹ ಆದಾಯವನ್ನು ತಿಳಿಸುತ್ತದೆ. ಚಂದ್ರನಿಂದ ಪಾಲುದಾರಿಕೆಯಿಂದ ಲಾಭ. ಈಗ ಚಂದ್ರ ಪರ್ವದಿಂದ ಪಾಲುದಾರಿಕೆಯಿಂದ, ಈ ಚಂದ್ರ ಪರ್ವದಿಂದ ಭಾಗ್ಯರೇಖೆ ಬಂದಿದ್ರೆ ಅದು ಪಾಲುದಾರಿಕೆಯಿಂದ ಲಾಭ. ಮಂಗಳದಿಂದ ವಿವಾಹ ರೇಖೆ ಬಂದಿದ್ದರೆ, ಅಂದರೆ ಈ ವಿವಾಹ ರೇಖೆಗೆ ಮಂಗಳದಿಂದ ಇಲ್ಲೊಂದು ರೇಖೆಗೆ ಬಂದಿದ್ದರೆ, ಇದು ಮಂಗಳ ಗೊತ್ತಿದೆಯಲ್ಲ, ಇಲ್ಲಿ ಮಂಗಳದಿಂದ ಬಂದಿದ್ದರೆ ಅದು ಅವರಿಗೆ ವಿವಾಹಕ್ಕೆ ಹಲವು ರೀತಿಯ ಸಮಸ್ಯೆಗಳಾಗಬಹುದು ಇದನ್ನ ತೋರಿಸುತ್ತದೆ. ಜ್ಞಾನ ರೇಖೆಯಿಂದ ನಿರಂತರ ಕಲಿಕೆಯಿಂದ ಅವರಿಗೆ ಆದಾಯ ಬರುವುದು. ಹೃದಯ ರೇಖೆಯಿಂದ ಅವರು ನಿರಂತರವಾಗಿ ಕಲಿಯುವುದರಿಂದ ಅವರಿಗೆ ಹೆಚ್ಚಿನ ಧನ ಲಾಭವಾಗುವುದು. ಈ ರಾಹು ಪರ್ವ ಇಲ್ಲಿರುತ್ತೆ. ರಾಹು ಪರ್ವ ಉತ್ತಮವಾಗಿದ್ದರೆ, ಅದರಿಂದ ಭಾಗ್ಯರೇಖೆ ಹೋಗಿದ್ದರೆ, ರಾಹು ಪರ್ವದ ಉತ್ತಮವಾಗಿದ್ದು ಭಾಗ್ಯರೇಖೆಯು ಉತ್ತಮವಾಗಿದ್ದರೆ ಲಾಟರಿ, ಷೇರುಗಳಿಂದ ಹೆಚ್ಚಿನ ಹಣ ಬರುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಬೇಕು. ಹೀಗೆ ಹಲವು ರೀತಿಯಲ್ಲಿ ನಾವು ನಮ್ಮ ಹಸ್ತವನ್ನು ನೋಡಿ, ಹಸ್ತದಲ್ಲಿರುವಂತಹ ಚಿಹ್ನೆಗಳಿಂದ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಅಂದರೆ ಉತ್ತಮವಾದ ಹಸ್ತದಲ್ಲಿ ಯಾವ ಯಾವ ರೇಖೆಗಳು ಹಣವನ್ನು ತಂದುಕೊಡುತ್ತದೆ, ಏನು ತಂದುಕೊಡುತ್ತದೆ ಎಂಬುದನ್ನು ತಿಳಿಸುತ್ತದೆ. ಹಾಗೆ ಈ ಭಾಗ್ಯರೇಖೆ ಹೀಗಿದ್ದಾಗ, ಭಾಗ್ಯರೇಖೆ ಕೊನೆಯಲ್ಲಿ ಹೀಗೆ ವಿ ಆಕಾರ ಬಂದಿದ್ದರೆ ಅದು ಸಹ ಉತ್ತಮವಾದಂತಹ ಫಲವನ್ನು ಕೊಡುತ್ತದೆ ಎಂಬುದಾಗಿ ತಿಳಿದುಕೊಳ್ಬೇಕು. ಹೀಗೆ ಹಲವು ರೀತಿಯಲ್ಲಿ ನಾವು ಹಸ್ತರೇಖೆಯಲ್ಲಿ ಇರುವ ಫಲಗಳನ್ನು ನೋಡಿ ತಿಳಿಯಬಹುದು. ಹಸ್ತರೇಖೆಯ ಈ ಫಲಗಳು ನಿಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಯಾವ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ಅರ್ಥ ನೋಡಿ ತಿಳಿದುಕೊಳ್ಳಬೇಕು. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನೂ ನೀವು ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆಯವರೆಗೂ ನೋಡಲು ಮರೆಯಬೇಡಿ. ಯಾಕಂದರೆ ಪೂರ್ತಿ ನೋಡಿದಾಗಲೇ ನಿಮಗೆ ಸರಿಯಾದ ವಿಷಯ ತಿಳಿಯುವುದು. ಭವಿಷ್ಯ ತಿಳಿಯಬೇಕೆಂಬುವರು, ಭವಿಷ್ಯ ಗೊತ್ತಾಗಬೇಕು, ತಮ್ಮ ಭವಿಷ್ಯ ತಿಳಿಯುವುದು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ, ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನಗೆ ಭವಿಷ್ಯ ತಿಳಿಬೇಕಂದ್ರೆ ತಿಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು, ಯಾವ ಯಾವ ವಯಸ್ಸಿನಲ್ಲಿ ಏನೇನಾಗುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.